ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇವತ್ತು ನಾನು ನಿಮಗೆ ತುಂಬ ರುಚಿಕರ ಆಗಿರೋ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಬೇಗ ಮಾಡೋ ಅಂಥದ್ದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಶ್ರೂಮ್ನ ನಾನು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಬೇಕು, ಸಿಪ್ಪೆ ಎಲ್ಲ ಅದರಲ್ಲಿ ಮಣ್ಣು ಇರುತ್ತಲ್ವ, ಸೊ ಹಾಗಾಗಿ ಮೇಲ್ಗಡೆ ಸಿಪ್ಪನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು 2-3 ಸಲ ವಾಶ್ ಮಾಡ್ಕೊಳ್ಳೋ ಈ ಥರ ತೆಳ್ಳಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಕೂಡ ಒಂದು ತೊಗೊಂಡಿದ್ದೀನಿ. ಇದು ಕೂಡ ಒಂದೊಂದು ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಸ್ಟು ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ತೀನಿ. ಮಶ್ರೂಮ್ ಜೊತೆ ಫ್ರೈ ಮಾಡಿಕೊಂಡ್ರೆ ಅದು ಮಶ್ರೂಮ್ ನೀರು ಬಿಡುತ್ತಲ್ವ, ಸೊ ಹಾಗಾಗಿ ಇದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಮೊದಲಿಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ಹಂತದಲ್ಲೇ ಉಪ್ಪು ಹಾಕಬೇಕು, ಯಾಕಂದರೆ ಉಪ್ಪು ಹಿಡ್ಕೊಳ್ಳುತ್ತೆ ಈರುಳ್ಳಿಗೆ ಮತ್ತು ಕ್ಯಾಪ್ಸಿಕಮ್ಗೆ. ಸ್ವಲ್ಪ ಫ್ರೈ ಆದಮೇಲೆ ಇದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಪ್ಯಾನ್ಗೆ ನಾನು ಹೆಚ್ಚಿಟ್ಕೊಂಡಿದ್ದಂಥ ಮಶ್ರೂಮ್ ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಮಶ್ರೂಮಲ್ಲಿ ಎಷ್ಟು ನೀರಿದೆ ಅಂತ, ನೀರು ಬಿಡ್ತಾ ಇದೆ. ಇದು ನೀರೆಲ್ಲ ಆವಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಡಿ, ಯಾಕೆಂದರೆ ಅದು ಪಲ್ಯ ಥರ ಆಗಿಬಿಡುತ್ತೆ. ಸೊ ಫ್ರೈ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ನೋಡಿ ನೀರು ಎಷ್ಟು ಬಿಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ, ನೀರು ಎಷ್ಟು ಬಿಟ್ಟಿದೆ ಅಂತ. ಇವಾಗ ಅದು ಸ್ವಲ್ಪ ಆವಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡ್ತಾ ಇರಬಹುದು ಎಷ್ಟು ನೀರು ಬಿಟ್ಟಿದೆ ಇದು ಮಶ್ರೂಮ್ ಅಂತ. ಇವಾಗ ಮಶ್ರೂಮಲ್ಲಿ ನೀರೆಲ್ಲ ಆವಿ ಆದಮೇಲೆ ನಾವು ಮೊದಲೇ ಫ್ರೈ ಮಾಡ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಲ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ನಾನು ಜೀರಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಶ್ರೂಮ್. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ, ಸೊ ಅದಕ್ಕೆ ನಾನು ಇದನ್ನು ಯಾವಾಗಲೂ ಅವನಿಗೆ ಮಾಡಿಕೊಡ್ತಾ ಇದ್ದೀನಿ. ಈ ಹಂತದ ಸ್ವಲ್ಪ ನೀವು ಇದನ್ನು ಸಾಲ್ಟು ಸರಿ ಇದೆಯಲ್ಲ ಚೆಕ್ ಮಾಡಿಕೊಂಡು ಇವಾಗಲೇ ಚೆನ್ನಾಗಿ ಫ್ರೈ ಆಗಿದೆ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್